ಈ ಒಂದು ಮಿಕ್ಸಿ ಜಾರ್ಗೆ ನಾನು ಒಂದು ಬಟ್ಲಾಗಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ರೀ. ನೀವು ತೆಳು ಅವಲಕ್ಕಿಯನ್ನಾದ್ರೂ ತೊಗೋಬೋದು. ಮೆಜರ್ಮೆಂಟ್ಗೆ ಒಂದೇ ಥರದ ಬಟ್ಲನ್ನೇ ನೀವು ಯೂಸ್ ಮಾಡಿರಿ. ನೋಡಿ, ಈಗ ಈ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ರೀ. ಇದನ್ನು ಫೈನ್ ಪೌಡ್ರ್ ಮಾಡ್ಕೊತೀನಿ ರೀ. ನೋಡಿ, ಫೈನ ಪೌಡ್ರ್ ಆಗಿದೆ. ಒಂಚೂರು ತರಿ ಇರಬಾರ್ದು. ನಿಮಗೆ ಆ ರೀತಿ ಅನ್ಸಕತ್ತಿತ್ತಂದ್ರೆ ನೀವು ಇದನ್ನು ಚಾಣಿಸ್ಬಿಟ್ಟು ತೊಗೋರಿ. ಈಗ ಇದನ್ನು ನಾನೇನು ಮಾಡ್ತೀನಿ, ಬೇರೆ ಪಾತ್ರೆಗೆ ಹಾಕೋತೀನಿ, ಪ್ಲೇಟಿಗೆ ಹಾಕೋತೀನಿ ರೀ ನಾನು ಇದನ್ನು. ನೋಡಿ, ಆ ಅವಲಕ್ಕಿ ಪೌಡ್ರನ್ನು ಈಗ ಪ್ಲೇಟಿಗೆ ಹಾಕೋತಾ ಇದ್ದೀನಿ ರೀ. ಇದಕ್ಕೆ ನಾನು ಅದೇ ಬಟ್ಲೆ 1/4 ಬಟ್ಲಾಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ರೀ. ಯಾವ ಬಟ್ಲೆ ಅವಲಕ್ಕಿ ತೊಗೊಂಡಿದ್ದೀನಿ ರೀ ಅದೇ ಬಟ್ಟಲೇನೆ. ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತೀನಿ ರೀ. ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ಆ ಅವಲಕ್ಕಿ ಪೌಡ್ರು, ಕಡಲೆ ಹಿಟ್ಟು, ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ನೋಡಿರಿ, ಒಂಚೂರು ತರಿ ಇರಬಾರ್ದು. ನಿಮಗೆ ಅನ್ಸಕತ್ತಿತ್ತಂದ್ರೆ ಕಡಲೆ ಹಿಟ್ಟು ಮತ್ತು ಅವಲಕ್ಕಿ ಪೌಡ್ರನ್ನ ಎರಡನ್ನೂ ಚಾಣಿಸ್ಬಿಟ್ಟೇ ತೊಗೊರಿ. ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ. ನೋಡಿ, ಇಲ್ಲೊಂದು ಮಸಾಲೆ ರೆಡಿ ಮಾಡ್ಕೊತೀನಿ ರೀ. ಅದಕ್ಕೆ 1 ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. 1 ಸ್ಪೂನಾಗಷ್ಟು ಆನಿಯನ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ನೀವು ಇಲ್ಲಿ ಟೊಮ್ಯಾಟೊ ಪೌಡ್ರ್ ಹಾಕ್ಬೋದು, ಪುದೀನ ಪೌಡ್ರ್ ಹಾಕೋದು. ನಿಮಗೆ ಯಾವ ಫ್ಲೇವರ್ ಇಷ್ಟನೋ ಅದನ್ನು ನೀವು ತೊಗೋಬೋದು ರೀ. 1 ಸ್ಪೂನಾಗಷ್ಟು ಚಾಟ್ ಮಸಾಲನ ಹಾಕ್ತಾಯಿದ್ದೀನಿ ರೀ. ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟನ್ನು ಹಾಕ್ತೀನಿ, ಒಂದು ಅರ್ಧ ಸ್ಪೂನಾಗಷ್ಟು. ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ಈ ಥರ ಇಲ್ಲಿ ನಾನೊಂದು ವಡಾ ಮಸಾಲೆಯನ್ನು ರೆಡಿ ಮಾಡಿ ಇಟ್ಕೊತೀನಿ ರೀ. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಆಗಿದ್ರೆ ಇದನ್ನು ಸೈಡಿಗೆ ಇಡ್ತೀನಿ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಈ ಒಂದು ಪ್ಯಾನ್ಗೆ ನಾನು ಯಾವ ಬಟ್ಲೆ ಅವಲಕ್ಕಿ ತೊಗೊಂಡಿನಲ್ರಿ ಅದರಲ್ಲೇ 1 ಬಟ್ಲಾಗಷ್ಟು ನೀರನ್ನು ತೊಗೊಂಡಿದ್ದೀನಿ ರೀ. ಈಗ ಇದು ನೀರು ಸ್ವಲ್ಪ ಬಿಸಿ ಆದರೆ ಸಾಕ್ರಿ, ತುಂಬ ಏನು ಕುದಿ ಬರೋದೇನು ಬೇಡ. ನೋಡಿ, ಈಗ ಬಿಸಿ ಆಗ್ಯಾರ ನೀರು. ಈಗ ಆ ಪೌಡ್ರನ್ನ ಹಾಕೋತೀನಿ ರೀ. ನೋಡಿ, ಗಂಟೇನಾಗಲ್ಲ, ಒಮ್ಮೆಲೆ ಹಾಕೋರಿ ನಡೀತದೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ನಿಮಗೆ ಮಿಕ್ಸ್ ಮಾಡ್ಕೊಳ್ಳೋ ಮುಂದೆ ಏನು ಅನ್ನಿಸ್ತದೆ, ನೀರು ಕಡಿಮೆ ಬೀಳ್ಬೋದು ಅಂತ ಅನ್ನಿಸ್ತದೆ. ಇಲ್ಲ, ಅದು ಅವಲಕ್ಕಿ ನೀರು ಇಮಿಡಿಯೇಟಾಗಿನೂ ಹಿರ್ಕೋತದ. 1 ಬಟ್ಲು ಅವಲಕ್ಕಿಗೆ 1 ಬಟ್ಲಾಗಷ್ಟು ನೀರನ್ನು ಹಾಕಿರಿ. ತುಂಬ ನಮ್ಗೆ ಸಾಫ್ಟ್ ಆಗಿರುವಂಥ ಹಿಟ್ಟು ಬೇಡ್ರಿ, ಅಷ್ಟೇ ಗಟ್ಟಿಯಾಗಿರುವಂಥದ್ದನ್ನೇ ಬೇಕು. ನೋಡಿ, ನಾನಿಲ್ಲಿ ಮಿಕ್ಸ್ ಮಾಡಿ ತೋರಿಸಿದ್ದೀನಿ. ನಾನಿಲ್ಲಿ 1 ಬಟ್ಲಾಗಷ್ಟು ನೀರನ್ನು ಹಾಕೊಂಡ್ರಿ, ತುಂಬಾ ಹಾಕೋಬೇಡ್ರಿ. ನೋಡಿ, ನಾನು ನಿಮ್ಗೆ ಹಿಟ್ಟನ್ನು ತೋರಿಸ್ತೀನಿ. ನೋಡಿರಿ, ಸ್ವಲ್ಪ ಈ ರೀತಿ ಸಾಫ್ಟಾಗಿಯೇ ಬರ್ತದೆ ರೀ ಅದು ಹಿಟ್ಟು. 1 ಬಟ್ಲ ಮಿಕ್ಸ್ ಮಾಡ್ಕೊಳ್ಬೋದು. ನಂಗೆ ಅನ್ನಿಸ್ತದೆ ನಿಮಗೆ ನೀರು ಕಡಿಮೆ ಆಗ್ಬೋದು, ಗಟ್ಟಿ ಆಗ್ಬೋದು ಏನಾದ್ರು. ಈಗ ಇದು ಕಂಪ್ಲೀಟಾಗಿ ಆರಲಿ ರೀ. ಆರಿದ್ಮೇಲೆ ನಾನು ಇದನ್ನು ಬೇರೆ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ನಾನು ಸಣ್ಣ ಸ್ಪೂನಿಂದನೇ 4 ಸ್ಪೂನಾಗಷ್ಟು ಕಾರ್ನ್ಫ್ಲವರನ್ನು ಹಾಕ್ತಾಯಿದ್ದೀನಿ. ಅದು ದೊಡ್ಡ ಸ್ಪೂನ್ ಇದ್ದರೆ 2 ಸ್ಪೂನಾಗಷ್ಟು ಹಾಕಿರಿ. ನೀವು ಈ ಕಾರ್ನ್ಫ್ಲವರ್ ಇಲ್ಲಾಂದ್ರೆ ಅಕ್ಕಿ ಹಿಟ್ಟನ್ನಾದ್ರೂ ಹಾಕ್ಬೋದು. ಒಂದು 2 ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿರಿ, ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟ್ ಚೆನ್ನಾಗಿ ಬರ್ತಾವೆ ರೀ. ಈ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಈ ಹಿಟ್ಟನ್ನು ಚೆನ್ನಾಗಿ ನಾದೋಣ್ರಿ. ಆದಷ್ಟು ಭಾರ ಹಾಕಿ ಚೆಂದಾಗಿ ನಾದ್ರಿ. ನಾದೋದ್ರಿಂದ ಏನಾಗ್ತದೆ, ಎಷ್ಟು ಚೆಂದ ಭಾರ ಹಾಕಿ ನಾದ್ತಿರಲಿಲ್ಲ ಅಷ್ಟೇ ಹಿಟ್ಟು ಸಾಫ್ಟಾಗಿಯೇ ಬರ್ತದೆ ರೀ ಇದು. ನೋಡಿ, ಇಲ್ಲೇನು ಮತ್ತು ಅಲ್ಲೇನು 1 ಬಟ್ಲು ನೀರು ಹಾಕಿರ್ತೀವಿ ಅಷ್ಟೇ ರೀ. ಅದಾದಮೇಲೆ ನೀರು ಹಾಕಿ ಹಿಟ್ಟನ್ನು ಕಲಸಿ ಏನೂ ರೆಡಿ. ನೋಡಿ, ಎಷ್ಟು ಚೆಂದ ನಾದ್ತಿರಲ್ಲ ನೀವು, ಹಿಟ್ಟು ಅಷ್ಟು ಸಾಫ್ಟ್ ಬರೋದು. ನೋಡಿ, ನಾನು ತೋರಿಸ್ತಾ ಇದ್ದೇನೆ. ನೀವು ಅದಕ್ಕೆ ಆದಷ್ಟು ಭಾರ ಹಾಕಿನೇ ಚೆನ್ನಾಗಿ ಹಿಟ್ಟನ್ನು ನಾದ್ಕೊರಿ. ನೋಡಿ, ಈಗ ಇದು ಹಿಟ್ಟು ನಾದ್ಕೊಂಡು ರೆಡಿ. ನೋಡಿರಿ, ನಾದಿದಂಗೆ ಹಿಟ್ಟು ಸಾಫ್ಟನ್ನೇ ಆಗ್ತದಲ್ಲ. ಈಗ ಇದು ಕರೆಕ್ಟಾಗಿ ರೆಡಿ ಆಗ್ಯದ. ನೋಡಿ, ಸ್ವಲ್ಪ ಹಿಟ್ಟನ್ನು ತೊಗೋತೀನಿ ರೀ. ತುಂಬ ಹಿಟ್ಟು ತೊಗೋಬೇಡ್ರಿ. ಸ್ವಲ್ಪ ಹಿಟ್ಟನ್ನು ತೊಗೊಂಡು ಸಣ್ಣ ಸ್ಟಿಕ್ಸ್ ಮಾಡ್ಕೋತೀನಿ. ನೋಡಿರಿ, ಇಷ್ಟು ತುಂಬ ದಪ್ಪನೂ ಮಾಡಬಾರ್ದ್ರಿ. ಆದಷ್ಟು ತೆಳುವಾಗಿನೇ ಇರಲಿ, ಅಂದ್ರೆ ಸ್ಟಿಕ್ಸ್ ಕಡ್ಡಿಗಳು ಇದನ್ನ ಆಗಿರಲಿ, ತುಂಬ ದಪ್ಪ ಬರಬಾರ್ದು. ನೋಡಿ, ಅದಕ್ಕೆ ನೀವು ಫಸ್ಟೇ ಸ್ವಲ್ಪ ಹಿಟ್ಟನ್ನು ತೊಗೋರಿ. ತುಂಬ ಹಿಟ್ಟು ತೊಗೋಬೇಡ್ರಿ. ಇಷ್ಟೇ ಹಿಟ್ಟಿನಲ್ಲೇ ಸಾಕು, ಎಷ್ಟೋ ಆಗ್ತವೆ ರೀ ಇದ್ರೊಳಗೆ. ನೋಡಿ, ಇಲ್ಲಾಂದ್ರೆ ನೀವು ಡೈರೆಕ್ಟಾಗಿ ಚಾಪಿಂಗ್ ಪ್ಯಾಡ್ ಮೇಲೂ ಮಾಡ್ಕೊರಿ, ನಡೀತದೆ. ಕೈಯಿಂದ ಬೇಡ ಅಂದ್ರೆ ನಾನೇನು ಎಕ್ಸ್ಟ್ರಾ ಎಣ್ಣೆನೂ ಕೈಗೇನು ಹಚ್ಕೊಂಡಿಲ್ಲ. ಈಗ ಉಳಿದಿರೋ ಹಿಟ್ಟಿನಿಂದನೂ ಒಮ್ಮೆಲೆ ರೆಡಿ ಮಾಡಿ ಇಟ್ಕೋತೀನಿ ರೀ. ನೀನು ನಿಮಗೆ 2 ಮಾಡಿ ತೋರಿಸಿದ್ದೀನಿ. ನೋಡಿ, ಅಷ್ಟೇ ಹಿಟ್ಟಿಗೆ ಇಷ್ಟು ಸ್ಟಿಕ್ಸು ರೆಡಿ ಆಗ್ಯಾವ ರೀ. ಇವನ್ನ ಕರಿಲಿಕ್ಕೆ ನಾನು ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿದ್ದೆ. ನೋಡಿ, ಎಣ್ಣೆನೂ ಕಾಯ್ದದ ರೀ. ನೋಡಿ, ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲೇನಿರಲಿ. ನೋಡಿ, ಇವೇನು ಅಂಟಲ್ರಿ, ಹಾಗೇನು ಒಮ್ಮೆನೂ ಹಾಕ್ಬೋದು ನೀವು ಇದನ್ನು. ನೋಡಿ, ಹಾಕಿದ್ಮೇಲೆ ಇಮಿಡಿಯೇಟಾಗಿ ತಿರುಗಬೇಡ್ರಿ. ನೋಡಿ, ಈ ರೀತಿ ಒಂದು ಸೈಡ್ ಚೆನ್ನಾಗಿ ಬೇಯ್ದ ಮೇಲೆ ತಿರುಗು. ನೋಡಿ, ಈಗ ಬಬಲ್ಸ್ ಬರೋದು ಕಡಿಮೆ ಆಗಿದೆ. ಈಗ ಇವು ಕರ್ದಾವ್ರಿ, ಒಂಚೂರೂ ಎಣ್ಣೆ ಹಿಡ್ಕೊಳಲ್ರಿ ಇವು. ಎಷ್ಟು ಚೆನ್ನಾಗಿ ಬಂದಾವ ನೋಡ್ರಿ. ನಾನು ನಿಮಗೆ ತೋರಿಸ್ತೀನಿ ನೋಡಿರಿ, ತುಂಬಾ ಡ್ರೈ ಇರ್ತಾವೆ.
ಒಂಚೂರು ಎಣ್ಣೆ ಹೇರ್ಕೊಳ್ಳಲ್ಲ. ಈಗ ಉಳಿದಿದ್ದನ್ನು ಇನ್ನೊಂದು ಸ್ವಲ್ಪ ಅವಲ್ರಿ ಅವನ್ನು ಕದ್ಬಿಟ್ಟು ತೊಗೋತೀನಿ, ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ನೋಡಿ ಅವನು ಉಳಿದಿದ್ದನ್ನು ಕರೆದ್ಬಿಟ್ಟು ತೊಗೊಂಡಿದ್ದೀನಿ ರೀ. ಇವು ಇಷ್ಟ ಆಗ್ಯಾವ ನೋಡಿ. ನನ್ನ ಕೈಗಿಲ್ಲಿ ನಾನು ಪೇಪರ್ ಮೇಲೇನೂ ಹಾಕ್ಕೊಂಡಿಲ್ಲ, ಡೈರೆಕ್ಟ್ ಇದೇ ಪಾತ್ರೆಯಲ್ಲೇ ಹಾಕೊಂಡಿಲ್ಲ. ಒಂಚೂರು ಕೈಗೆ ಎಣ್ಣೆ ಆಗ್ತದೆ. ಅವಲಕ್ಕಿನ ಮಾಡೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿರ್ತಾವೆ ರೀ. ಇವ್ನು ಎಷ್ಟು ದಿನ ಬೇಕಾದ್ರೆ ನೀವು ಇದೇ ರೀತಿ ಸ್ಟೋರ್ ಮಾಡಿ ನೀವು ಪ್ಲೇನೂ ಮಾಡ್ಕೋಬೋದು. ನಾನು ಇದನ್ನು ಈಗ ಏನು ಮಸಾಲೆ ಡ್ರೈ ಮಸಾಲ ಮಾಡಿದ್ದೀನಿ ಅದನ್ನು ಹಾಕ್ಬೇಕು. ಮಸಾಲ ಹೆಚ್ಚು ಕಡಿಮೆ ನೀವು ಮಾಡ್ಬೋದು. ನಿಮಗೆ ಜಾಸ್ತಿ ಸ್ಪೈಸಿ ಹುಳಿ ಇಷ್ಟ ಆದರೆ ನೀವು ಮಸಾಲೆ ಜಾಸ್ತಿ ಹಾಕೋರಿ. ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿರಿ. ಚೆನ್ನಾಗಿ ಆ ಮಸಾಲೆ ಏನಾಗಲಿ ರೀ ಕೋಟ್ ಆಗಲಿ. ಬಿಸಿ ಬಿಸಿ ಇದ್ದಾಗನೇ ಆ ಮಸಾಲೆ ಹಾಕಿರಿ, ಅವಾಗದು ನೀಟಾಗಿ ಕೋಟ್ ಆಗ್ತದೆ ರೀ. ನೋಡಿ ನಾನಿಲ್ಲಿ ನಿಮಗೆ ಸೌಂಡನ್ನು ತೋರಿಸ್ತೀನಿ ನೋಡಿರಿ, ಎಷ್ಟು ಕ್ರಿಸ್ಪಿಯಾಗಿ ಇವು ಟೇಸ್ಟ್. ನಿಮ್ಗೆ ಈ ಸೌಂಡ್ರಿಂದನೇ ಗೊತ್ತಾಗ್ತೈತಿ ಇವು ತುಂಬಾ ಕ್ರಿಸ್ಪಿಯಾಗಿರ್ತಾವೆ ನೋಡಿ. ಈಗಂತೂ ಬೇಸಿಗೆ ರಜೆ ಕಾಲ, ಮಕ್ಕಳಂತೂ ಮನೆಯಲ್ಲಿ ಏನಾದರೂ ಸ್ನ್ಯಾಕ್ಸ್ ಅಂತೂ ಬೇಡ್ತಿರ್ತಾರೆ ರೀ. ಅವ್ರಿಗೆ ಸ್ನ್ಯಾಕ್ಸ್ ಅಂದ್ರೆ ತುಂಬಾ ಇಷ್ಟ. ಈ ರೀತಿ ಮಾಡ್ಕೊಂಡು ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಅಥವಾ ಈ ಟೀ ಟೈಮ್ ಸ್ನ್ಯಾಕ್ ಜೊತೆನೇ ಇದು ಬೆಸ್ಟ್ ಕಾಂಬಿನೇಷನ್ ರೀ. ಈ ಅವಲಕ್ಕಿ ಕುರ್ಕುರೆ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದ. ಈ ವಿಡಿಯೋನ ಹೈಪ್ ಮಾಡಿರಿ. ಇದು ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತದೆ. ಮತ್ತೆ ನಾಳೆ ಒಳ್ಳೆಯ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.